ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀನಿ. ವಿಡಿಯೋ ಶುರು ಮಾಡ್ತಿದ್ದೀನಿ ಸ್ನೇಹಿತರೆ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನಿಮಗೆ ದಾರಿ ಕೂಡ ತೆರೆದುಕೊಡುತ್ತೆ. ಹಾಗಾದರೆ ಮೊದಲನೆಯದಾಗಿ ಇಲ್ಲಿ ಪ್ರಸ್ತುತ ಎನರ್ಜಿಗೆ ಕೆಲವರ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ಪ್ರಕೃತಿಯನ್ನು ನಿಮ್ಮ ಕಣ್ಣುಗಳಿಂದ ಕ್ಯಾಪ್ಚರ್ ಮಾಡಲಿಕ್ಕೆ ಬಯಸ್ತಾ ಇದ್ದೀರಾ. ಬೇರೆಯವರ ತರಹ ಪ್ರಕೃತಿಯ ಸೌಂದರ್ಯ, ಸೂರ್ಯೋದಯ ಆಗಿರ್ಬೋದು, ಸೂರ್ಯಾಸ್ತ ಆಗಿರ್ಬೋದು, ನೀವು ನಿಮ್ಮ ಕಣ್ಣಿಂದಲೇ ಬಂಧಿಸಿ ನಿಮ್ಮ ಸುಮಧುರ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾರೆ. ನಿಮಗೆ ಸೋಷಿಯಲ್ ಮೀಡಿಯಾ ಅಂದರೆ ಅಷ್ಟಕ್ಕಷ್ಟೇ, ಅದರ ಬಗ್ಗೆ ನಿಮಗೆ ಅಷ್ಟು ಒಂದು ಒಳ್ಳೆಯ ಒಪಿನಿಯನ್ ಇಲ್ಲ. ಖಂಡಿತ ಇದು ನಿಮ್ಮ ಮನದಾಳದ ಮಾತು. ಆದರೂ ಕೂಡ ಭೌತಿಕವಾಗಿ ಅದನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ತಾ ಇದ್ದರೆ ಇದು ನಿಮ್ಮ ಪಾಸಿಟಿವ್ ಎನರ್ಜಿನ ಇಲ್ಲಿ ಸೂಚಿಸ್ತಾ ಇದೆ. ಅಂದರೆ ನಿಮ್ಮ ಒಂದು ಎನರ್ಜಿ ಎಲ್ಲೂ ವೇಸ್ಟ್ ಆಗ್ತಾ ಇಲ್ಲ. ಅಂದರೆ ಒಂದು ಸೋಷಿಯಲ್ ಮೀಡಿಯಾಗೆ ನೀವು ಕನೆಕ್ಟ್ ಆದ ತಕ್ಷಣ ಅಲ್ಲಿ ಒಂದು ನಿಮ್ಮ ಪಾಸಿಟಿವ್ ಎನರ್ಜಿ ಅನ್ನೋದು ಹೀರ್ಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ. ಆದರೆ ಇಲ್ಲಿ ನೀವು ಹೇಗೆ ಅಂದರೆ, ನೀವು ಆ ಸೋಷಿಯಲ್ ಮೀಡಿಯಾದಿಂದ ಹೊರಗಿದ್ದು ಕೂಡ ಆರಾಮಾಗಿರ್ತೀರ, ನೆಮ್ಮದಿಯಾಗಿರ್ತೀರ ಅಂತ ಅನುಭವ ನಿಮಗಿದೆ. ಅಂದರೆ ನಿಮಗೆ ತುಂಬ ಪಾಸಿಟಿವ್ ಎನರ್ಜಿ ಹೈ ಇದೆ. ಹಾಗೆ ನೀವು ಅಂದ್ಕೊಂಡದ್ದನ್ನು ಸಾಧನೆ ಮಾಡುವ ಗುಣ ನಿಮ್ಮದು ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ. ಅಂದರೆ ಹೇಗೆ ಅಂದರೆ, ನೀವು ಯಾವುದಕ್ಕೂ ಕೂಡ ತುಂಬ ಅಂಟ್ಕೊಳ್ಳೋ ಸ್ವಭಾವ ಅಲ್ಲ. ಅಂದರೆ ಅದು ಹಾನಿ ಅಂತ ಗೊತ್ತು ನಿಮಗೆ, ಹಾಗಂತ ಅದರಿಂದ ಉಪಯೋಗವೂ ಇದೆ. ಎಷ್ಟು ಉಪಯೋಗ ಬೇಕೋ ಅಷ್ಟೇ, ಅದು ಬಿಟ್ಟು ಅದನ್ನು ಹೆಚ್ಚಾಗಿ ಒಪ್ಕೊಳ್ಳೋದಿಲ್ಲ. ಇದು ನಿಮ್ಮ ಜೀವನದ ಮೇಲೆ ಅತ್ಯಧಿಕವಾದ ಮಹತ್ತರವಾದ ಪರಿಣಾಮವನ್ನು ಬೀರ್ತಾ ಇದೆ. ಆದರೆ ನಿಮಗಿದು ಗೊತ್ತಾಗ್ತಾ ಇಲ್ಲ. ಕೆಲವರು ಅನ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇಲ್ಲ ಅಂತೇಳಿ. ಅದು ದುರ್ಬಲತೆ ಅಲ್ಲ, ಒಂದು ಪಾಸಿಟಿವ್ ಎನರ್ಜಿಯನ್ನು ಇಲ್ಲಿ ಸೂಚಿಸ್ತಾ ಇದೆ. ಇದು ನಿಮ್ಮ ಒಂದು ಒಳ್ಳೆಯ ಜೀವನ ಒಂದು ಒಳ್ಳೆಯ ಹಂತದಲ್ಲಿದೆ ಅನ್ನೋ ರೀತಿಯಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಕೆಲವರ ಎನರ್ಜಿಗೆ. ಇದು ನಿಮ್ಮ ಮನಸ್ಸಿನ ಅಭಿಪ್ರಾಯ. ಇದು ಈ ಎನರ್ಜಿಗೆ ಕನೆಕ್ಟ್ ಆಗಿ ಹೊರಬಂದಿದೆ. ಬೆಳಗ್ಗೆ ಎದ್ದ ತಕ್ಷಣ ನೀವೊಂದು ಖಾಲಿತನದ ಅನುಭವ ಹೊಂದುತ್ತೀರಾ. ಅಂದರೆ ನಿದ್ದೆ ಚೆನ್ನಾಗಾದರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಆಲಸ್ಯ, ಸೋಮಾರಿತನ ಆಗಿರ್ಬೋದು, ಒಂದು ಚಿಂತೆ ಆಗಿರ್ಬೋದು, ಒಂದು ಆತಂಕ ಆಗಿರ್ಬೋದು ಕಾಡ್ತಾ ಇರುತ್ತೆ. ನಿಮ್ಮ ಆತ್ಮವೇ ಆಯಾಸಗೊಂಡಿದೆಯೋ ಅನ್ನೋ ರೀತಿಯಲ್ಲಿ ಅನುಭವ ಆಗ್ತಾ ಇದೆ, ಯಾವುದೇ ಕಾರಣವಿಲ್ಲದೆ. ಕಾರಣ ನಿಮಗೇನು ಅಂತ ಗೊತ್ತಾಗ್ತಾ ಇಲ್ಲ. ಇದು ಪ್ರಸ್ತುತ ಎನರ್ಜಿಗೆ ಕೆಲವರಿಗೆ ಕನೆಕ್ಟ್ ಆಗ್ತದೆ. ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಜನರ ಜೊತೆ ಬೆರಿತಾನೂ ಇದ್ದೀರಾ, ನಗ್ತಾ ಇದ್ದೀರಾ, ಕೆಲಸನೂ ಮಾಡ್ತಾ ಇದ್ದೀರಾ. ಆದರೂ ಮನೆಗೆ ಬರುವ ಕ್ಷಣ ಅನ್ನಿಸ್ತಾ ಇದೆ ಆಯಾಸ, ಶಕ್ತಿನೇ ಇಲ್ಲ, ಆತ್ಮವಿಶ್ವಾಸ ಕುಂದಿದ ಅನುಭವ, ನಿಮ್ಮ ಖುಷಿ, ಉತ್ಸಾಹ, ಜೀವನ ಮಾಡುವ ಶಕ್ತಿ ಕಳೆದು ಹೋದ ಅನುಭವ ಆಗ್ತಾ ಇದೆ. ಇದಕ್ಕೆ ಕಾರಣ ನೀವು ಹುಡುಕ್ತಾ ಇದ್ದೀರಾ, ಹೀಗೆ ಯಾಕೆ ಆಗ್ತಾ ಇದೆ ಅಂಥೇಳಿ. ಇದನ್ನು ತಿಳಿಯುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ಹೇಳ್ತಿದ್ದಾರೆ. ನಿಮ್ಮ ಸುತ್ತ ಒಬ್ಬ ವ್ಯಕ್ತಿ ಇದ್ದಾರೆ, ಅದು ನಿಮ್ಮ ಆಪ್ತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಹತ್ತಿರದ ಒಂದು ವ್ಯಕ್ತಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚಿಸ್ತಾ ಇದೆ. ಅಂದರೆ ಬಹಳ ಹತ್ತಿರ ಇದ್ದಾರೆ ನಿಮಗೆ. ಅವರು ಮೌನವಾಗಿ ನಿಮ್ಮ ಊರ್ಜೆ, ಸಕಾರಾತ್ಮಕ ಊರ್ಜೆಗಳನ್ನು ಸೆಳೆಯಲ್ಪಡ್ತಾ ಇದ್ದಾರೆ, ಅಂದರೆ ಹೀರ್ಕೊಳ್ತಾ ಇದ್ದಾರೆ. ನಿಮಗೆ ಅದರ ಅನುಭವ ಕೂಡ ಆಗ್ತಾ ಇಲ್ಲ. ಅಂದರೆ ಒಂದು ಅದೃಶ್ಯ ಶಕ್ತಿ ನಿಮ್ಮಲ್ಲಿರುವ ಒಂದು ದೃಢ ವಿಶ್ವಾಸ, ಸಕಾರಾತ್ಮಕತೆಯನ್ನು ಹೀರ್ಕೊಳ್ತಾ ಇದೆ ಅನ್ನುವ ಅನುಭವ ನಿಮ್ಗೆ ಆಗ್ತಾ ಇದೆ ಒಳಗಿನಿಂದ. ಆದರೆ ಯಾರು, ಹೇಗೆ, ಏನು ಅಂತ ಗೊತ್ತಿಲ್ಲ. ಉದಾಹರಣೆ, ನೀವೊಂದು ಉರಿತಾ ಇರುವ ಮೇಣದ ಬತ್ತಿ ದೀಪ ಆಗಿದ್ದೀರ ಅಂತ ಇಟ್ಕೊಳ್ರಿ. ಆ ವ್ಯಕ್ತಿ ಜೋರಾಗಿ ಗಾಳಿ ಬೀಸಿ ಅದನ್ನು ಆರಿಸಲು ಪ್ರಯತ್ನಿಸ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಕಲ್ಪನೆ ಅಲ್ಲ, ಅಂಧವಿಶ್ವಾಸವೂ ಅಲ್ಲ, ಇದು ಒಂದು ಸತ್ಯವಾಗಿದೆ. ಹೇಗೆ ಅಂದರೆ, ಇದು ಆಧ್ಯಾತ್ಮಿಕವಾಗಿಯೂ ಸಾಬೀತು ನಿಮಗೆ ಕಾಣಿಸ್ಬೋದು, ಹಾಗೆ ವೈಜ್ಞಾನಿಕವಾಗಿಯೂ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೋದು ಅಂತ ಒಂದು ಕೆಪಾಸಿಟಿ ನಿಮ್ಮದಿದೆ. ಆದರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಹೀಗೆ ಯಾಕೆ ಆಗ್ತಾ ಇದೆ ಅನ್ನುವ ಸತ್ಯವನ್ನು ತಿಳಿಯುವ ಸಮಯ ನಿಮಗೆ ಎದುರಾಗ್ತಾ ಇದೆ. ಅಂದರೆ ಗುರುವೇ ಎದುರಾಗಿಸ್ತಾ ಇದ್ದಾರೆ. ಯಾಕಂದರೆ ನೀವು ತಿಳಿಬೇಕು, ಅದು ಯಾರು, ಹೇಗೆ ಸಾಧ್ಯವಾಗ್ತಾ ಇದೆ, ಹಾಗೆ ಇವರಿಂದ ನಾನು ಹೇಗೆ ಪಾರಾಗಬೇಕು ಅನ್ನೋದನ್ನು ಯೋಚಿಸ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಮೊದಲನೇದಾಗಿ ನಿಮ್ಮ ಸುತ್ತ ಒಂದು ಔರ ಇದೆ. ಸುತ್ತ ಒಂದು ಔರ ನಿಮ್ಮನ್ನು ಸಂರಕ್ಷಿಸಲ್ಪಡ್ತಾ ಇದೆ. ಅಂದರೆ ಪ್ರಭಾಮಂಡಲ. ಪ್ರತಿ ಕ್ಷಣ 4 ಕಡೆಯಿಂದ ಒಂದು ಸಕಾರಾತ್ಮಕ ಊರ್ಜೆಯ ಆವರಣ ಇರುತ್ತೆ. ಅಂದರೆ ಆ ಅದೃಶ್ಯ ಕ್ಷೇತ್ರ ಅಂದರೆ ಪ್ರಾಣಶಕ್ತಿಯಾಗಿದೆ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪ್ರಾಣಶಕ್ತಿ ನಿಮ್ಮ ಸುತ್ತ ಒಂದು ಔರವಾಗಿ ಪ್ರಜ್ವಲಿಸ್ತಾ ಇರುತ್ತೆ. ಇದು ಇಲ್ಲಿ ನಿಮಗೆ ಯಾಕೆ ಎನರ್ಜಿ ಕನೆಕ್ಟ್ ಆಗ್ತಿದೆ ಅಂದರೆ, ಈ ಒಂದು ಪ್ರಶ್ನೆ ನಿಮ್ಮ ಮನದಲ್ಲಿ ಇರ್ಬೋದು, ಹಾಗಾಗಿ ಇದಕ್ಕೆ ಉತ್ತರ ಇಲ್ಲಿ ಕನೆಕ್ಟ್ ಆಗ್ತಾ ಇರ್ಬೋದು. ಹಾಗೆ ಇದನ್ನು ವೈಜ್ಞಾನಿಕವಾಗಿ ನೀವು ತಿಳ್ಕೊಳ್ಬೇಕು. ಯಾಕಂದರೆ ನೀವು ಆಧ್ಯಾತ್ಮಿಕವಾಗಿ ಅಷ್ಟೇ ಇದನ್ನು ನಂಬೋದಿಲ್ಲ. ವೈಜ್ಞಾನಿಕವಾಗಿ ಏನಾದರೂ ಇದಕ್ಕೆ ಕಾರಣ ಇದೆಯಾ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗ್ತಾ ಇರ್ಬೋದು. ಮನುಷ್ಯನ ಸುಪ್ತ ಶಕ್ತಿಯ ವಲಯ ಅಂಥೇಳಿ ಇದನ್ನು ಅಂತಾರೆ. ಅಂದರೆ ನಿಮ್ಮ ಸುತ್ತ ಒಂದು ಅದೃಶ್ಯ ಶಕ್ತಿಯ ವಲಯ ಅಂತೂ ಖಂಡಿತ ಇರುತ್ತೆ. ನಿಮ್ಮ ಔರ, ನಿಮ್ಮ ಭಾವನೆ, ವಿಚಾರ, ನಿಮ್ಮ ಆರೋಗ್ಯ, ಹಾಗೆ ನಿಮ್ಮ ಆಂತರಿಕ ಶಕ್ತಿಯ ಕನ್ನಡಿಯಾಗಿರುತ್ತೆ.
ಇದನ್ನು ಯಾರಾದರೂ ಈ ಔರಾವನ್ನು ಕುಗ್ಗಿಸಲು ಇಲ್ಲ ಇದರ ಮೇಲೆ ಒಂದು ನಕಾರಾತ್ಮಕ ಪ್ರಭಾವ ಬೀರಲು ಪ್ರಯತ್ನ ಪಟ್ಟಾಗ ನಿಮಗೆ ಎಲ್ಲೋ ಒಂದು ರೀತಿಲಿ ಇದೇ ಆಯಾಸ, ಜೀವನದ ಮೇಲೆ ಜಿಗುಪ್ಸೆ, ಇಷ್ಟೇ ಜೀವನ ಅನ್ನೋ ರೀತಿಲಿ, ನಾನು ದುರ್ಬಲ ಅನ್ನೋ ರೀತಿಲಿ ಒಪ್ಕೊಳ್ಳೋಕೆ ಶುರು ಮಾಡ್ತೀರಾ. ಈಗ ನಿಮಗೆ ಆಗ್ತಾ ಇರೋದು ಅದೇ ಅನುಭವ. ಯಾರು ನಿಮ್ಮ ಸುತ್ತ ಈ ಎನರ್ಜಿಯನ್ನು ಹೀರ್ಕೊಳ್ತಾ ಇದ್ದಾರೆ ಅಂದರೆ ನಿಮ್ಮ ಎನರ್ಜಿ ವೆಂಪರ್ಸ್ ಯಾರು ಅಂತ ಹೇಳಿ ಇಲ್ಲಿ ನೀವು ತಿಳಿದುಕೊಳ್ಳುವ ಸಮಯ ಬಂದಿದೆ. ಇಲ್ಲ ಅಂದರೆ ಇದೇ ರೀತಿ ನೀವು ನಿಮ್ಮ ಶಕ್ತಿಯನ್ನು ಕುಂದಿಸ್ಕೊಳ್ತಾ ಹೋಗ್ತೀರಾ. ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೋ ಅದನ್ನು ಜೀವಿಸೋಕ್ಕಾಗೋದಿಲ್ಲ. ಪಡ್ಕೊಳ್ಳೋ ಮಾತಿರಲಿ, ನಿಮ್ಮ ಜೀವನದಲ್ಲಿ ನೀವೇನು ಕನ್ಸ್ಕೊಂಡಿದ್ದೀರೋ ಅದನ್ನು ಪಡ್ಕೊಳ್ಳೋ ಮಾತಿರಲಿ, ಆದರೆ ನೀವೇ ನೆಮ್ಮದಿಯಾಗಿ ಜೀವಿಸೋಕ್ಕಾಗ್ತಾ ಇಲ್ಲ. ಒತ್ತಡದಲ್ಲೇ ಬದುಕ್ಬಿಡ್ತೀರಾ, ಒತ್ತಡದಲ್ಲೇ ಬದುಕಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು ಗುರುವಿನ ಮಾರ್ಗದರ್ಶನ ನಿಮ್ಗೆ ಯಾವ ರೀತಿ ಸಿಗ್ತಾ ಇದೆ, ಯಾವ ರೀತಿ ಆ ಶತ್ರುಗಳು ಅಂದರೆ ನಿಮ್ಮ ಎನರ್ಜಿ ವೆಂಪರ್ಸ್ ನಿಮ್ಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ಅದನ್ನು ನೀವು ಯಾವ ರೀತಿ ಜಾಗೃತವಾಗಿ ತಿಳ್ಕೊಳ್ಳೋದ್ರ ಮೂಲಕ ಆ ಒಂದು ಎನರ್ಜಿ ವೆಂಪರ್ಸ್ನ ನಿಮ್ಮ ಜೀವನದಿಂದ ಇಗ್ನೋರ್ ಮಾಡಬೇಕು, ದೂರ ತಳ್ಳಬೇಕು ಅನ್ನೋದು ಇವತ್ತಿನ ಒಂದು ರೀಡಿಂಗ್ನಲ್ಲಿ ನಿಮಗೆ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಯಾರಾದರೂ ನೀವು ತಮ್ಮ ನೋವನ್ನು ಕೇಳಬೇಕು, ಗಮನ ಕೊಡಬೇಕು, ನಮ್ಮ ಬಗ್ಗೆ ಸಹಾನುಭೂತಿ ತೋರಿಸ್ಬೇಕು, ಹಾಗೆ ಈ ರೀತಿಯಾಗಿ ಅವರು ನಮ್ಮ ಜೊತೆನೇ ಇರಬೇಕು, ತಮ್ಮ ಸಮಯ ಕೊಡಬೇಕು ಅನ್ನೋ ರೀತಿಲಿ ಅವರು ಬಯಸ್ತಾ ಇದ್ದಾರೆ. ಎಲ್ಲ ಮಾತು ನನ್ನ ಜೀವನ ತುಂಬ ಕಷ್ಟ, ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ, ನನಗಷ್ಟೇ ಇಷ್ಟೊಂದು ನೋವು ಅನ್ನೋ ರೀತಿಲಿ ಯಾರು ಅನುಭವಿಸ್ತಾರಲ್ಲ, ಕೆಲವೊಂದು ಸಾರಿ ಅವರು ನಕಾರಾತ್ಮಕ ಪ್ರಭಾವವನ್ನು ನಿಮ್ಮಂಥವರ ಮೇಲೆ ಬೀರೋದು ಸಹಜವಾಗಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇದರಿಂದ ಕೂಡ ನಿಮ್ಮೊಳಗಿನ ಶಾಂತಿ ನಿಧಾನವಾಗಿ ಕುಸಿಯುವ ಅನುಭವ ಆಗುತ್ತೆ. ಅಂದರೆ ಅವ್ರು ಹೀರ್ಕೊಳ್ತಾ ಇರ್ತಾರೆ, ಅವರ ಒಂದು ನೆಗೆಟಿವ್ ವಿಚಾರಗಳನ್ನು ನಿಮ್ಮ ಮೇಲೆ ಹಾಕೋದ್ರ ಮೂಲಕ, ಹೇಳ್ಕೊಳ್ಳೋದ್ರ ಮೂಲಕ ನಿಮ್ಮಲ್ಲಿರುವ ಒಂದು ಪಾಸಿಟಿವ್ ಎನರ್ಜಿನ ಹೀರ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಉತ್ಸಾಹವನ್ನು ಕುಗ್ಗಿಸ್ತಾ ಇದ್ದಾರೆ. ಇಷ್ಟೇ ಜೀವನ ಅಂತೇಳಿ ನಿಮಗೂ ಅನಿಸ್ಬಿಡ್ಬೇಕು. ಅವರ ದುಃಖ, ಅವರ ಸಮಸ್ಯೆಗಳನ್ನು ಕೇಳಿದ ತಕ್ಷಣ ಆ ರೀತಿ ಅನುಭವ ನಿಮಗೆ ನಿಮ್ಮ ಸುತ್ತದವರು ಕೊಡ್ತಾ ಇದ್ದಾರೆ. ಹಾಗೆ ಅವರು ನಿಮ್ಮನ್ನು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ತಾರೆ, ನಿಮ್ಮನ್ನು ಕಡಿಮೆ ಅಂತೇಳಿ ಅಂದ್ಕೊಳ್ತಾರೆ, ನಿಮ್ಮ ಆತ್ಮವಿಶ್ವಾಸವನ್ನು ಕೆಡಿಸ್ತಾರೆ, ಕುಂದಿಸ್ತಾರೆ. ಅಂದರೆ ನೀವೇನೇ ಮಾಡಿದ್ರೆ ಅದರಲ್ಲಿ ಏನು ದೊಡ್ಡದಿದೆ, ಅಂದರೆ ನೀವೇನಾದರೂ ಮಾಡಿದರೆ ಅದೇನು ದೊಡ್ಡದಾ, ಸಾಧನೆನಾ ಅನ್ನೋ ರೀತಿಯಲ್ಲಿ ನೆಗೆಟಿವ್ ಆಗಿ ಮಾತಾಡೋದು. ಅಂದರೆ ನಿಮಗೇನೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲೂ ಸಂತೋಷ ಕಂಡುಕೊಂಡು ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇರುವ ನಿಮ್ಮ ವ್ಯಕ್ತಿತ್ವವನ್ನು, ಆ ಬೆಳವಣಿಗೆಯನ್ನು ಕುಗ್ಗಿಸುವ ಪ್ರಯತ್ನ ಈ ರೀತಿ ನಕಾರಾತ್ಮಕ ಎನರ್ಜಿಯವರು ಮಾಡ್ತಾರೆ. ಇದು ನಿಮ್ಮ ಕುಟುಂಬದಲ್ಲೇ ಆಗಿರಬಹುದು, ನಿಮ್ಮವರೇ ಆಗಿರ್ಬೋದು. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಒಂದು ಸಣ್ಣ ಉತ್ಸಾಹ, ಸಣ್ಣ ಸಕಾರಾತ್ಮಕ ಎನರ್ಜಿಯನ್ನು ಕೂಡ ಅವರು ಎಲ್ಲೋ ಒಂದು ರೀತಿಯಲ್ಲಿ ಕಡೆಗಣಿಸ್ತಾ, ಇಷ್ಟೇನಾ, ನಿನ್ನಿಂದ ಆಗೋದು ಇಷ್ಟು ಮಾಡಿದರೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬೇರೆಯವರ ಜೀವನವನ್ನು ಹೋಲಿಕೆ ಮಾಡಿ ನಿಮಗೆ ತೋರಿಸಿ ನಿಮ್ಮ ಎನರ್ಜಿಯನ್ನು ಕುಂದಿಸ್ತಾ ಇದ್ದಾರೆ. ಅಂದರೆ ಭಾವನಾತ್ಮಕವಾಗಿ ನಿಮ್ಮನ್ನು ನಿಯಂತ್ರಿಸ್ತಾ ಇದ್ದಾರೆ ಅವರು. ಅಂದರೆ ನಿಮ್ಮ ಬಗ್ಗೆನೇ ಒಂದು ಪಾಪ ಪ್ರಜ್ಞೆ ಭಾವನೆ ಬರೋ ಹಾಗೆ ಮಾಡ್ತಾಯಿದ್ದಾರೆ. ಗಿಲ್ಟ್ ಫೀಲ್ ಆಗಬೇಕು ನಿಮಗೆ, ಜೀವನದಲ್ಲಿ ನೀವೇನು ಮುಂದುವರಿಬಾರ್ದು, ಆ ರೀತಿಯಲ್ಲಿ ನಿಮ್ಮನ್ನು ನಿಲ್ಲಿಸುವ ಪ್ರಯತ್ನವನ್ನು ನಿಮ್ಮ ಸುತ್ತದವರೇ ಮಾಡ್ತಾ ಇದ್ದಾರೆ. ಅಂದರೆ ಅವಾಗವಾಗ ಹೇಳೋದು, ನೀನು ಅವಾಗಿನ ಥರ ಇಲ್ಲ, ಬದಲಾಗ್ಬಿಟ್ಟೆ, ನನ್ನನ್ನು ಇಗ್ನೋರ್ ಮಾಡ್ತಾ ಇದೆಯಾ, ನನಗಾಗಿ ಇಷ್ಟಾದರೂ ಮಾಡೋಕ್ಕಾಗಲ್ವಾ ಅನ್ನೋ ರೀತಿಲಿ ಕೆಲವು ಬೌಂಡ್ರೀಸನ್ನು, ಕೆಲವು ಗಡಿಗಳನ್ನು ಹಾಕಲಿಕ್ಕೆ ಪ್ರಯತ್ನಿಸ್ತಾರೆ. ಹಾಗೆ ನಿಮ್ಮದೇ ಆದ ಒಂದು ಬೌಂಡ್ರೀಸ್ ಏನು ಹಾಕ್ಕೊಂಡಿರ್ತಾರಲ್ಲ ಅದನ್ನು ಒಡೆದು ಒಳ ಬರಲು ಕೂಡ ಪ್ರಯತ್ನಿಸ್ತಾ ಇರ್ತಾರೆ. ಅಂದರೆ ಒಂದು ಸಣ್ಣ ವಿಷಯವನ್ನು ಕೂಡ ದೊಡ್ಡ ಸಮಸ್ಯೆಯನ್ನಾಗಿ ಮಾಡ್ತಾರೆ. ಶಾಂತಿ ಇರುವ ಜಾಗದಲ್ಲೂ ಗೊಂದಲ ತರುವಂಥ ಸ್ವಭಾವದರವರು. ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ವಿಚಾರಕ್ಕೆ ಈಗ ಸಮಾಧಾನ ಆಗಿರುತ್ತೆ, ಪಟ್ಕೊಂಡಿರ್ತೀರ, ಆದರೆ ಅಲ್ಲಿ ಬಂದು ಮತ್ತೆ ಅದರಲ್ಲಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಹಾಗೆ ಮಾಡಿ ಆ ಜ್ವಾಲೆಯನ್ನು ಹೆಚ್ಚಿಸುವ ಮೂಲಕ ಮನೆಯಲ್ಲಿ ಜಗಳ ಬರೋದು, ಅತಿಯಾದ ಒಂದು ಕೆಟ್ಟ ಭಾವನೆ ಉಂಟಾಗೋದು, ಗಾಸಿಪ್ ಮಾಡೋದು, ನಾಟಕೀಯತೆ ತೋರಿಸೋದು, ಇವೆಲ್ಲವನ್ನು ವಿಚಿತ್ರವಾದ ಆಕರ್ಷಣೆಯನ್ನು ಹೊಂದಿರ್ತಾರೆ ಅವರು. ಅದನ್ನು ಕೂಡ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಅದು ನಿಮ್ಮ ಸಂಬಂಧಿಕರು, ಅತ್ತೆ ಆಗಿರ್ಬೋದು, ಯಾರೋ ಬಂದು ಹೋಗೋದ್ರ ಮೂಲಕ, ನಾದಿನಿ, ಮಾವ, ಹಾಗೆ ಸೊಸೆ, ಗಂಡ, ಈ ರೀತಿ ಎಲ್ಲ ಸಂಬಂಧಗಳಲ್ಲೂ ಇದು ಇದ್ದೇ ಇರುತ್ತೆ. ಕೆಲಸ ಮಾಡೋ ಜಾಗದಲ್ಲೂ ಕೂಡ ಈ ರೀತಿಯ ವರ್ತನೆ ಕೆಲವು ಜನ ತೋರಿಸ್ತಾ ಇದ್ದಾರೆ. ನಿಮ್ಮ ಒಂದು ಪಾಸಿಟಿವ್ ಎನರ್ಜಿಯನ್ನು ಕಂಡು ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲರ ವರ್ತನೆಯಲ್ಲೂ ಈ ವರ್ತನೆ ಕಾಣಿಸುತ್ತೆ. ನೀವು ಇಂಥ ಒಂದು ಎನರ್ಜಿ ವೆಂಪರ್ಸಿಂದ ನೀವು ಹುಷಾರಾಗಿರೋದು ಹೇಗೆ ಅನ್ನೋದು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ. ಆದರೆ ಈಗ ಒಟ್ಟು ಇಂಥ ಒಂದು ಎನರ್ಜಿಯನ್ನು ನೀವು ಹೇಗೆ ಗುರುತಿಸ್ತಾ ಇದ್ದೀರಾ, ಇಂಥ ಒಂದು ನಕಾರಾತ್ಮಕ ಎನರ್ಜಿಯ ಸಂಬಂಧಗಳು ನಿಮ್ಮ ಸುತ್ತಮುತ್ತ ಇರೋದ್ರಿಂದಲೇ ನಿಮ್ಮವರೇ ಆಗಿರ್ತಾರೆ, ನಿಮ್ಮ ತಂದೆ ತಾಯಿನೇ ಆಗಿರ್ತಾರೆ. ಕೆಲವೊಂದು ಸಾರಿ ನೀವು ಒಂದು ಸಣ್ಣ ಕೆಲಸ ಪ್ರಾರಂಭ ಮಾಡಿರ್ತೀರ, ಅವ್ರ ಥರ ಮಾಡಬೇಕಾಗಿತ್ತು ನೋಡು, ಅವ್ರು ಯಾವ ರೀತಿ ಸಾಧನೆ ಮಾಡ್ತಾರೆ, ನೀನೇನು ಇಷ್ಟು ಸಣ್ಣ ಕೆಲಸವನ್ನು ಆರಿಸ್ಕೊಂಡಿದ್ದೀರಾ, ಈ ದಾರಿಯಲ್ಲಿ ಹೋಗ್ತೀನಿ ಅಂತೀಯಲ್ಲ ಅನ್ನೋ ರೀತಿಲಿ. ಅಂದರೆ ಅವರಿಗೆ ಬೇಕಾಗಿದ್ದುದು ಮಹತ್ತರವಾದ ಒಂದು ವಿಚಾರದಲ್ಲಿ ನೀವು ಅವರಂತೆ ತೀರ್ಮಾನ ಸಾಗಲಿಲ್ಲ ಅಂದ ತಕ್ಷಣ ನಿಮ್ಮ ಬಗ್ಗೆ ಒಂದು ದುರ್ಬಲತೆ ಪ್ರಯೋಗ ಮಾಡ್ತಾರೆ, ನಿಮ್ಮ ಆತ್ಮವಿಶ್ವಾಸವನ್ನು ಕುಂದಿಸ್ತಾ ಇದ್ದಾರೆ. ಹೋಗು, ಇದರಿಂದನೇ ಒಳ್ಳೆಯದಾಗುತ್ತೆ, ಇದರ ನಂತರ ಅದು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವರು ನಿಮ್ಮ ಆತ್ಮವಿಶ್ವಾಸವನ್ನು ಸೋದಕ್ಕಿಂತ ಅವರು ನಿಮ್ಮಲ್ಲಿರುವ ಈ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಕುಗ್ಗಿಸ್ತಾರೆ. ನೀವು ಅಲ್ಲೇ ಕುಗ್ಗೋಗ್ಬಿಡ್ಬೇಕು, ದಾರಿನೇ ಸಾಕು, ಜೀವನನೇ ಸಾಕು, ಇನ್ನೇನು ಮಾಡೋದೇ ಬೇಡ ಅನ್ನೋ ರೀತಿಯಲ್ಲಿ ನೀವು ಚಿಂತೆಗೆ ಮುಳುಗಿ ಆ ಒಂದು ರೀತಿಯಲ್ಲಿ ಕೊರಗಬೇಕು. ಆ ರೀತಿ ಮಾಡ್ತಾ ಇದ್ದಾರೆ ನಿಮ್ಮ ಸುತ್ತದ ಎನರ್ಜಿಯವರು.
ಸ್ನೇಹಿತರು ಆಗಿರ್ಬೋದು, ಸಂಬಂಧಿಕರು ಆಗಿರ್ಬೋದು. ಕೆಲವೊಂದು ಸಾರಿ ಅವರು ನಿಮ್ಮ ಶಕ್ತಿಯನ್ನು ಹೇಗೆ ಹೇರ್ಕೊಳ್ತಾರೆ ಅಂದರೆ ಭಾವನಾತ್ಮಕ ಸಂಪರ್ಕದ ಮೂಲಕ ಹೇರ್ಕೊಳ್ತಾರೆ. ಅಂದರೆ ಹೆಚ್ಚು ಕಾಳಜಿ ತೋರಿಸಿದಾಗ, ಹಾಗೆ ನೀವು ಅವರಿಗೆ ಸಮಯ ಕೊಟ್ಟಾಗ, ಹಾಗೆ ನೀವು ಅವರ ನೋವನ್ನು ನಾನು ತಗೊಳ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದಾಗ ಅವರು ನಿಮ್ಮ ಭಾವನಾತ್ಮಕ ಶಕ್ತಿಯನ್ನು ಶಕ್ತಿಗೆ ಅವಲಂಬಿತರಾಗ್ತಾರೆ. ಅದರಿಂದ ಏನು ಮಾಡ್ತಾರೆ, ನೀವು ಅದೇ ರೀತಿ ಇರಬೇಕು. ಪ್ರತಿ ಕ್ಷಣನೂ ನೀವು ಅವರನ್ನು ಕಾಳಜಿ ಮಾಡಬೇಕು, ಅವ್ರಿಗೆ ಸಮಯ ಕೊಡಬೇಕು, ಅವ್ರ ನೋವನ್ನು ಕೇಳಬೇಕು, ಇದೇ ರೀತಿ ಬಯಸ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ನಿಮ್ಮಲ್ಲಿರೋ ಪಾಸಿಟಿವಿಟಿ ಅವ್ರು ತೊಗೊಳ್ತಾ ಇರ್ತಾರೆ, ಅವರಲ್ಲಿರುವ ಒಂದು ನಕಾರಾತ್ಮಕತೆಗೆ ನಿಮ್ಮನ್ನು ಕನೆಕ್ಟ್ ಮಾಡಿಕೊಂಡು ನಿಮ್ಮನ್ನು ಕುಗ್ಗಿಸ್ತಾ ಇರ್ತಾರೆ ಅಂಥ ವಿಚಾರಗಳನ್ನ ಹೇಳಿ. ಇದನ್ನು ನೀವು ವೈಯಕ್ತಿಕವಾಗಿ ತಗೊಂಡ್ರೆ ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯೆ ಬಂದು ಯಾವುದೋ ಸಂಬಂಧ, ಮೂರನೇ ಸಂಬಂಧ, ಅದು ಅತ್ತೆ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಸಂಬಂಧ ಬ್ಲ್ಯಾಕ್ ಮೇಲ್ ಮಾಡೋದು, ನನ್ನನ್ನು ನೋಡು, ನಾನು ಅವ್ರು ಬಂದಮೇಲೆ ನೀನು ನನ್ನನ್ನು ಕೈ ಬಿಟ್ಬಿಟ್ಟಿದೆಯಾ, ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನನ್ನ ಬಗ್ಗೆ ಕಾಳಜಿ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ ಅನ್ನೋದು, ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಎನರ್ಜಿಯನ್ನು ಹೀರ್ಕೊಳ್ಳೋದ್ರ ಮೂಲಕ ಅವರನ್ನು ಕುಗ್ಗಿಸ್ತಾ ಇದ್ದಾರೆ, ಅವರ ಆತ್ಮವಿಶ್ವಾಸವನ್ನು ಸೊರಗಿಸ್ತಾ ಇದ್ದಾರೆ. ಅವರು ನಿಮ್ಮ ಕಡೆಗೂ ಸಮಯ ಕೊಡೋಕ್ಕಾಗಲ್ಲ, ಅವ್ರ ಕಡೆಗೂ ಸಮಯ ಕೊಡೋಕ್ಕಾಗಲ್ಲ, ಅವರನ್ನು ಪ್ರೀತಿ ಮಾಡೋಕ್ಕಾಗಲ್ಲ, ನಿಮ್ಮನ್ನು ಪ್ರೀತಿ ಮಾಡೋಕ್ಕಾಗಲ್ಲ, ಕುಟುಂಬದ ಕಾಳಜಿಯೇ ಇಲ್ಲ ರೀತಿಯಲ್ಲಿ ವರ್ತನೆ ನೀವು ಮಾಡಬೇಕು. ಆ ರೀತಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಿ ನಿಮ್ಮನ್ನು ಅತಿಯಾದ ಆಯಾಸಕ್ಕೆ ತಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಇದು ನೀವು ಕೂಡ ಇನ್ನೊಬ್ಬರ ಮೇಲೆ ಹೇರ್ತಾ ಇರುವ ಭಾವನಾತ್ಮಕವಾದ ವಿಚಾರನೂ ಆಗಿರ್ಬೋದು. ನಿಮ್ಮ ಎನರ್ಜಿಗೂ ಇದು ಕನೆಕ್ಟ್ ಆಗ್ಬೋದು, ನೆಗೆಟಿವ್ ಆಗಿ ಇಲ್ಲ ಪಾಸಿಟಿವ್ ಆಗಿ. ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ಈ ರೀತಿ ಒತ್ತಡ ಯಾರಾದರೂ ಅದರ ಮೇಲೆ ಹೇರ್ತಾ ಇರ್ಬೋದು, ಇಲ್ಲ ಅವರು ನಿಮ್ಮ ಮೇಲೆ ಈ ಒತ್ತಡವನ್ನು ಹೇರ್ತಾ ಇರ್ಬೋದು. ಇದನ್ನು ಕಾರ್ಮಿಕ್ ದೃಷ್ಟಿಯಿಂದ ನೋಡೋ ವಿಚಾರ ತಗೊಂಡಾಗ ಕೆಲವೊಮ್ಮೆ ಇಂಥ ಜನರು ನಿಮ್ಮ ಜೀವನಕ್ಕೆ ಬರೋದು ಅಂದರೆ ಇಲ್ಲ ಅಂತ ಹೇಳೋದನ್ನು ಕಲಿಸಲು, ಸ್ವಮೌಲ್ಯ ಅರಿಯಲು, ಎಲ್ಲರನ್ನ ಉಳಿಸುವ ಜವಾಬ್ದಾರಿ ನಮ್ಮದಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ಕೂಡ ಬರ್ತದೆ ಅನ್ನೋ ರೀತಿಲಿ. ಅಂದರೆ ಕರ್ಮ ಹೇಳುತ್ತೆ, ಎಲ್ಲ ಒಂದು ಸುತ್ತಲೂ ಒಂದು ಬೌಂಡ್ರೀಸನ್ನು ಹಾಕ್ಕೊಳ್ಳಿ, ನಾನೇ ಕಲಿಸ್ತೀನಿ ಅನ್ನೋದು ಹೋಗೋದು ಬೇಡ. ಸ್ವಮೌಲ್ಯ ಕೂಡ ಅರಿಯುವ ಸಮಯ ಇದೆ. ನಿಮ್ಮ ಮೌಲ್ಯವನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರನ್ನ ಉಳಿಸ್ತೀನಿ, ಎಲ್ಲರ ಜವಾಬ್ದಾರಿನ ನಾನು ತಗೊಳ್ತೀನಿ ಅನ್ನೋದನ್ನು ನೀವು ಹೊರೆ ಹೊತ್ಕೊಳ್ಳೋದು ಅವಶ್ಯಕವಾಗಿರೋದಿಲ್ಲ. ಕೆಲವೊಂದು ಸಾರಿ ಅನವಶ್ಯಕವಾಗಿರುತ್ತೆ ಆ ವಿಚಾರ. ಅದರಿಂದ ಕೂಡ ನಿಮಗೆ ಆಯಾಸ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೊಂದು ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ಆತ್ಮ ಎಲ್ಲಿ ದುರ್ಬಲವಾಗಿದೆಯೋ ಅಲ್ಲೇ ಪರೀಕ್ಷೆ ಬರುತ್ತೆ. ಧರ್ಮದ ಭಾಷೆಯಲ್ಲಿ ಹೇಳೋದಾದರೆ, ನೀವು ಜನರನ್ನು ಉಳಿಸ್ಬೇಕು ಅನ್ನೋ ಅತಿಯಾದ ಅಭಿಲಾಷೆ ಇಟ್ಟಿದ್ರೆ ಅದೇ ಜಾಗದಲ್ಲಿ ಎನರ್ಜಿ ವ್ಯಾಂಪರ್ಸ್ ಹೆಚ್ಚು ಆಕರ್ಷಿತರಾಗಬಹುದು. ಅಂದರೆ ನೀವು ಯಾರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ಬಯಸ್ತಿರೋ ಒಂದೊಂದ್ಸರಿ ಅವರೇ ನಿಮಗೆ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಎನರ್ಜಿಯನ್ನು ಹೀರ್ತಾರೆ, ನಿಮ್ಮನ್ನು ಅತಿಯಾದ ಆಯಾಸಕ್ಕೆ ಒಳಪಡಿಸ್ತಾರೆ. ಅಂತಹ ಜನರಿಂದ, ಅಂಥ ಒಂದು ಸುತ್ತುವರೆದ ಸಂಬಂಧಗಳಿಂದ ನಿಮಗಾಗುವ ಒಂದು ಸೂಕ್ಷ್ಮ ಪರಿಣಾಮಗಳು ಏನಪ್ಪ ಅಂದರೆ, ನಿರಂತರವಾಗಿ ದಣಿವಲ್ಲೇ ಇರ್ತೀರ, ಆಯಾಸದಲ್ಲೇ. ಮನೆಗೆ ಬರಬೇಕು ಅಂತೇಳಿ ಅನಿಸೋದಿಲ್ಲ. ಮನೆಗೆ ಬಂದರೆ ಬರೀ ಅವ್ರದ್ದು ಇವ್ರದ್ದು ಕೇಳೋದೇ ಆಗುತ್ತೆ. ನಾನು ಸ್ವಲ್ಪ ಆಯಾಸ ಇಲ್ಲದೆ ಏನೋ ಒಂದು ಉತ್ಸಾಹದಿಂದ ಬರ್ತಾ ಇರ್ತೀನಿ, ಆ ಉತ್ಸಾಹವನ್ನು ಕೂಡ ಇವ್ರು ಎಲ್ಲಿ ಕಿತ್ಕೊಂಡ್ಬಿಡ್ತಾರೋ, ನೆಮ್ಮದಿ ಹಾಳು ಮಾಡಿಬಿಡ್ತಾರೋ, ಸಂತೋಷ ಹಾಳು ಮಾಡಿಬಿಡ್ತಾರೋ ಅನ್ನೋ ರೀತಿಲಿ ನೀವು ಹೆದರುತ್ತಾ ಇದ್ದೀರಾ. ಇಂತಹ ಒಂದು ನಿರಂತರವಾದ ದಣಿವಲ್ಲಿ ಇದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತದೆ. ಏಕಾಂಗಿ ಆತ್ಮವಿಶ್ವಾಸ ಅಂದರೆ ನೀವು ಒಬ್ಬಂಟಿಯಾಗಿದ್ದರೂ ಕೂಡ ಎಷ್ಟು ಆತ್ಮವಿಶ್ವಾಸದಿಂದ ಇದ್ರಿ, ಆದರೆ ಇಂತಹ ಒಂದು ಜನರ ವರ್ತನೆಯಿಂದ ನೀವೀಗ ಆ ಒಂದು ಎನರ್ಜಿಯಲ್ಲಿ ಕುಸಿತವನ್ನು ಕಾಣ್ತಾ ಇದ್ದೀರಾ. ಮನಸ್ಸಲ್ಲಿ ಸ್ಪಷ್ಟತೆನೇ ಇಲ್ಲ, ಅಸ್ಪಷ್ಟ ಗೊಂದಲ, ಯಾವುದಕ್ಕೆ ಏನು ಉತ್ತರ ಕೊಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಜೀವನದಲ್ಲಿ ಯಾವ ತೀರ್ಮಾನ ತಗೊಳ್ಬೇಕು, ಇದನ್ನು ಹೇಗೆ ಸಂಭಾಳಿಸಬೇಕು ಅನ್ನೋ ಅಸ್ಪಷ್ಟ ಗೊಂದಲದಲ್ಲೇ ಇರೋ ಹಾಗೆ ಅವರು ಮಾಡ್ತಿದ್ದಾರೆ. ಕೆಲಸಕ್ಕೆ ಮನಸ್ಸೇ ಕೂರೋದಿಲ್ಲ, ಕೆಲಸ ಮಾಡಬೇಕು ಅನ್ನೋ ಉತ್ಸಾಹದಲ್ಲಿ ಎದ್ದೇಳ್ತೀರಾ, ಆದರೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಇದೇ ಭಾರ, ಬೆಳಗ್ಗೆ ಎದ್ದ ತಕ್ಷಣ ನಿದ್ದೆ ಚೆನ್ನಾಗಿದ್ರೂ ಕೂಡ ಇದೇ ಭಾರ ನಿಮ್ಮನ್ನು ಆವರಿಸಿದೆ. ಕೆಲಸಕ್ಕೆ ಹೋದರೂ ಕೂಡ ಅಲ್ಲಿ ಕೆಲಸ ಮಾಡಬೇಕಾ, ಅದಕ್ಕೆ ಸಂಬಳ ಬರಬೇಕು ಮಾಡಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದು ಒಳ್ಳೆ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಅದನ್ನು ಒಪ್ಕೊಂಡು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂಟಿತನ ಬೇಕು ಅಂತೇಳಿ ಅನ್ನಿಸ್ತಾ ಇದೆ. ಹಾಗೆ ನಿಮ್ಮ ಕನಸುಗಳ ಮೇಲೆ, ನಿಮ್ಮ ಮುಂದಿನ ಭವಿಷ್ಯದ ಕುರಿತು ಉತ್ಸಾಹ ನಿಮಗೆ ಕಡಿಮೆ ಆಗ್ತಾ ಇದೆ. ಇದು ನಿಮ್ಮ ಸುತ್ತ ಇರುವ ಕೆಲವು ಸಂಬಂಧಗಳು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ತಾ ಇರುವ ಒಂದು ಸೂಚನೆಯಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಈ ರೀತಿ ಅನುಭವ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದನ್ನು ಗುರುತಿಸೋದು ಹೇಗೆ ಅಂತೇಳಿ ನಿಮ್ಮ ಪ್ರಶ್ನೆ ಆಗಿರ್ಬೋದು ಇಲ್ಲಿ. ಅಂದರೆ ನೀವು ಯಾರ ಜೊತೆನಾರು ಇದ್ದಾಗ ಅವರಿಂದ ಒತ್ತಡ ಇರಬಾರ್ದು. ನಾನು ಹಗುರವಾಗಿದ್ದೀನಾ ಅಥವಾ ಭಾರವಾಗಿದ್ದೀನಾ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಿ. ಹಾಗೆ ನಾನು ಪ್ರೇರೇಪಿತನಾಗಿದ್ದೀನಾ ಅಥವಾ ಖಾಲಿಯಾಗಿದ್ದೀನಾ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿ. ನನ್ನ ಮನಸ್ಸು ಶಾಂತವಾಗಿದೆಯಾ ಇವ್ರ ಜೊತೆಗಿದ್ದು, ಇಲ್ಲ ನನ್ನ ಮೌಲ್ಯ ಕಡಿಮೆ ಆಗುವ ಅನುಭವ ನನಗೆ ಇವ್ರು ಕೊಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿ. ನಿಮ್ಮ ದೇಹ ಮತ್ತು ಮನಸ್ಸು ಬಹಳ ಸತ್ಯ ಹೇಳುತ್ತೆ, ಅದರ ಮಾತನ್ನು ಕೇಳಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಅಂಥ ಜನರಿಂದ ದೂರ ಇರಬೇಕು, ಧ್ಯಾನ ಮಾಡಬೇಕು, ಗುರು ಸ್ಮರಣೆ ಮಾಡಬೇಕು. ಹಾಗೆ ಯಾವುದೋ ಒಂದು ಒಳ್ಳೆಯ ವಿಚಾರದ ಬಗ್ಗೆ ನೀವು ಕನಸು ಕಾಣಬೇಕು. ಅದು ಬಿಟ್ಟು ಅವ್ರು ಹೇಳ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡು ಆಯಾಸ ಮಾಡ್ಕೊಳ್ಳೋದಲ್ಲ. ಮುಂದೇನು ಹಾಗೆ ಹೀಗೆ ಅಂತೇಳಿ ಅವ್ರು ಹೇರೋ ಒತ್ತಡವನ್ನು ನಿಮ್ಮ ಮೇಲೆ ಹೇರ್ಕೊಳ್ಳೋದಲ್ಲ. ನಿಮ್ಮಲ್ಲಿ ಎಲ್ಲದನ್ನು ಪಡ್ಕೊಳ್ಳುವ ಶಕ್ತಿ ಇದೆ, ಪರಿವರ್ತನೆ ಮಾಡ್ಕೊಳ್ಳೋ ಶಕ್ತಿ ಇದೆ, ಕಂಡುಕೊಳ್ಳುವ ಶಕ್ತಿನೂ ಇದೆ. ನೀವು ಅದಕ್ಕೋಸ್ಕರ ಒಂದು ಲೈಫನ್ನು ಲೀಡ್ ಮಾಡ್ತಾ ಇರ್ತೀರ. ಆದರೆ ಇಲ್ಲಿ ಅಂಥ ಒಂದು ಜನರ ಸಂಬಂಧಗಳ ವಿಚಾರ, ಸ್ನೇಹಿತರು, ಇಲ್ಲ ಹೆಂಡತಿ, ಗಂಡ, ಮಕ್ಕಳು,
ಇವರ ಒತ್ತಡದಿಂದ ಅವರ ಒಂದು ಇಚ್ಛೆಯನ್ನು, ಅವರ ಒಂದು ದುರ್ಬಲತೆಯನ್ನು, ಅವರ ಒಂದು ಮನೋಕಾಮನೆಗಳನ್ನು ನಿಮ್ಮ ಮೇಲೆ ಹೇರೋದ್ರ ಮೂಲಕ, ಇಲ್ಲ ಅವ್ರಿಗೆ ಆಗ್ತಾ ಇರುವ ನೋವುಗಳನ್ನು, ವೇದನೆಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದ್ರ ಮೂಲಕ, ಅಂದರೆ ಕೇಳೋ ಒಂದು ಕಿವಿ ಬೇಕು ಅನ್ನೋ ರೀತಿಯಲ್ಲಿ ಅವರು ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಕೂಡ ನಕಾರಾತ್ಮಕ ಎನರ್ಜಿ ಇಲ್ಲಿ ಅವರು ಹೀರ್ಕೊಳ್ತಾ ಇದ್ದಾರೆ. ಹೇಗೆ ನೀವು ರಕ್ಷಿಸ್ಕೊಳ್ಬೇಕು ಅನ್ನೋದಾದರೆ ಗುರು ಇಲ್ಲಿ ಸೂಚಿಸ್ತಾ ಇದ್ದಾರೆ, ನಿಮ್ಮ ಸುತ್ತ ಒಂದು ಗಡಿ ಅಂತ ಹೇಳಿ ನಿರ್ಮಿಸ್ಕೊಳ್ಳಿ. ಎಲ್ಲರ ಸಮಯವನ್ನು ಹೊರುವ ಅಗತ್ಯವಿಲ್ಲ. ಅಂದರೆ ಅವರು ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ, ಅದನ್ನು ಕೇಳೋ ಅಂಥ ಅವಶ್ಯಕತೆ ಇಲ್ಲ. ಅದನ್ನು ಕೇಳಿ ನೀವು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಆದರೆ ಅವರು ಅದನ್ನು ಉಪಯೋಗಿಸ್ಕೊಳ್ತಾರೆ ಮತ್ತು ಅಲ್ಲಿಂದ ಜಾರು ಬಿಡ್ತಾರೆ. ಮತ್ತೆ ಅವ್ರಿಗೆ ಏನಾದರೂ ಸಮಸ್ಯೆ ಬಂದಾಗಲೇ ಅವ್ರು ನಿಮ್ಮ ಹತ್ರ ಬರೋದು. ಈ ರೀತಿ ಕೂಡ ಅವ್ರು ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರ ಸಮಸ್ಯೆಯನ್ನು ಹೊರುವ ಅಗತ್ಯವಿಲ್ಲ ಅಂದ ತಕ್ಷಣ ಇದು ಸ್ವಾರ್ಥ ಅಂತ ಯೋಚನೆ ಮಾಡೋದು ಬೇಡ. ಶಕ್ತಿಯನ್ನು ಎಂಥವರಿಗೆ ಎಲ್ಲಿಗೆ ಕೊಡ್ತಾ ಇದ್ದೀರಾ, ಸೇರಿಸ್ತಾ ಇದ್ದೀರಾ ಅನ್ನೋ ಗಮನ ಕೂಡ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ. ದಯೆ, ಕರುಣೆ, ಸೇವೆ, ಸಮಯ, ಗಮನ, ಭರವಸೆ, ಒಂದು ಭಾವನೆ, ಕರುಣೆ ಇವೆಲ್ಲವೂ ನಿಮ್ಮ ಶಕ್ತಿಯಾಗಿರುತ್ತೆ. ಅದನ್ನು ನೀವು ಎಂಥವರಿಗೆ ಮುಟ್ಟಿಸ್ತೀರಾ, ಎಂಥವರಿಗೆ ಅದನ್ನು ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತುಂಬಿಸೋದ್ರ ಜೊತೆಗೆ ಜೀವನವನ್ನು ಸುಂದರವಾಗಿ ರೂಪಿಸ್ಕೊಳ್ಳೋಕ್ಕೆ ಅಂಥದ್ದೇ ಒಂದು ಪಾಸಿಟಿವ್ ಎನರ್ಜಿನ ನಿಮಗೆ ಕನೆಕ್ಟ್ ಮಾಡಿಕೊಡುತ್ತೆ. ನೀವು ಹೇಳ್ತಿರಲ್ಲ, ಪೂಜೆ, ಧ್ಯಾನ, ನಾಮಸ್ಮರಣೆ ಮಾಡೋದ್ರಿಂದ ಏನು ಲಾಭ ಅಂತೇಳಿ. ಇದೇ ಲಾಭ. ಇಂತಹ ಒಂದು ನಕಾರಾತ್ಮಕತೆಯನ್ನು ನಿಮ್ಮ ಮೇಲೆ ಬಲವಂತದಿಂದ ಹೇರುವ, ಇಲ್ಲ ನಿಮ್ಮನ್ನು ಉಪಯೋಗಿಸ್ಕೊಳ್ಳುವ, ಇಲ್ಲ ಅವ್ರ ಕಷ್ಟವನ್ನು ನಿಮ್ಮ ಹತ್ರ ಹೇಳಿಕೊಂಡು ಆ ಒಂದು ಎನರ್ಜಿಯನ್ನು ನಿಮ್ಮ ಹತ್ರ ಬಿಟ್ಟು ಅವರು ನಿಮ್ಮಲ್ಲಿರುವ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಹೀರ್ಕೊಂಡು ಹೋಗುವ ಜನರಿಂದ ನೀವು ನಿಮ್ಮನ್ನು ರಕ್ಷಿಸ್ಕೊಳ್ಬೋದು. ಈ ಧ್ಯಾನ, ಈ ಪೂಜೆ, ಈ ಒಂದು ಸಂಕಲ್ಪ, ಈ ಒಂದು ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ನಾಮಸ್ಮರಣೆ ಆಗಿರ್ಬೋದು, ಭಗವಂತನಲ್ಲಿ ನೀವು ನಿಮ್ಮನ್ನು ಶರಣಾಗಿಸ್ಕೊಂಡಾಗ ಅಂತಹ ಒಂದು ನಕಾರಾತ್ಮಕ ಎನರ್ಜಿ ನಿಮ್ಮ ಔರವನ್ನು ಟಚ್ ಮಾಡೋಕ್ಕೆ ಕೂಡ ಆಗೋದಿಲ್ಲ. ನಿಮ್ಮ ಸುತ್ತ ಇರುವ ಒಂದು ಪ್ರಭಾಮಂಡಲವನ್ನು, ಸುತ್ತುವರೆದಿರುವ ಸಕಾರಾತ್ಮಕ ಒಂದು ಔರಾಮಂಡಲವನ್ನು ಅವರು ಮುಟ್ಲಿಕ್ಕೆ ಕೂಡ, ಟಚ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹೇಗೆ ಅಂದರೆ ನಿಮ್ಮ ಹತ್ರ ಬರಲಿಕ್ಕೆ ಹೆದರುತ್ತಾರೆ, ಇಲ್ಲ ಅಂದರೆ ಅವ್ರ ಹತ್ರ ನಂದೇನೂ ನಡೆಯೋದಿಲ್ಲ ಆಟ ಅನ್ನೋ ರೀತಿಲಿ, ನನ್ನೆಲ್ಲ ವಿಚಾರ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನಾನು ಎದುರಿಗೆ ಹೋಗ್ತಿದ್ದ ಹಾಗೆ ಅನ್ನೋ ರೀತಿಲಿ ಅವ್ರಿಗೆ ಅನುಭವ ಆಗಿ ಅವ್ರು ಹಿಂದೆ ಸರಿತಾರೆ. ಅಷ್ಟೊಂದು ನೀವು ಸ್ಟ್ರಾಂಗ್ ಆಗ್ತೀರಾ ಈ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ, ಗುರುವಿನ ಶರಣದಲ್ಲಿ, ಭಗವಂತನ ಶರಣದಲ್ಲಿ ನೀವು ಇರೋದ್ರಿಂದ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಆಗಿದೆ. ಭಗವಂತನ ಶರಣದಲ್ಲಿ ಹೋಗೋದ್ರಿಂದ, ನಾಮಸ್ಮರಣೆ ಮಾಡೋದ್ರಿಂದ ನಮಗೇನು ಉಪಯೋಗ? ಕಷ್ಟಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಕಷ್ಟ ಸಮಸ್ಯೆಗಳು ಇದ್ದವೇ ಅಲ್ಲ, ಅವು ಇರೋದು ಇಲ್ಲ, ಅವು ಸ್ಥಿರ ಅಲ್ಲ, ಅವು ಹೋಗ್ತಾ ಇರ್ತವೆ. ಆದರೆ ಕೆಲವೊಂದು ಸಾರಿ ಬಲವಂತವಾಗಿ ಕೆಲವು ಜನರನ್ನು ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ, ಅವರ ವಿಚಾರಗಳನ್ನು ಕೇಳೋದ್ರಿಂದ, ಅವರಿಗೆ ಪ್ರತಿಸ್ಪಂದಿಸೋದ್ರಿಂದ ಈ ರೀತಿ ನೀವು ನೆಗೆಟಿವ್ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮಲ್ಲಿರುವ ಸಕಾರಾತ್ಮಕ ಎನರ್ಜಿ ಅವರು ಹೀರ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಇವರೇ ಎನರ್ಜಿ ವ್ಯಾಂಪರ್ಸ್ ಆಗಿರ್ತಾರೆ. ನಿಮ್ಮ ಹತ್ರ ಇದ್ದು ನಿಮ್ಮ ಶಕ್ತಿಯನ್ನು ಹೀರ್ಕೊಳ್ತಾ ಇದ್ದಾರೆ. ಹಾಗಂತ ಎಲ್ಲ ಎನರ್ಜಿ ವ್ಯಾಂಪರ್ಸ್ ಕೂಡ ಕೆಟ್ಟವರಲ್ಲ. ಅಂದರೆ ನಿಮ್ಮ ಸುತ್ತ ಇರುವ ಎಲ್ಲರೂ ಕೂಡ ನಿಮ್ಮಲ್ಲಿರುವ ಒಂದು ಪಾಸಿಟಿವ್ ಎನರ್ಜಿಯನ್ನು ಹೀರ್ಕೊಂಡು ನಿಮಗೆ ಕೆಟ್ಟದನ್ನೇ ಕೊಡುವಂಥವ್ರು ಅಲ್ಲ. ಕೆಲವೊಂದು ಗಾಯಗೊಂಡ ಆತ್ಮಗಳು, ಅಂದರೆ ಕೆಲವರಿಗೆ ತುಂಬ ಮೋಸ ಆಗಿರುತ್ತೆ, ಇಲ್ಲ ಅವ್ರ ಜೀವನದಲ್ಲಿ ಅವರು ಪದೇ ಪದೇ ನೋವನ್ನೇ ಉಂಡಿರ್ತಾರೆ, ಇಲ್ಲ ಅವರು ಪ್ರೀತಿಗಾಗಿ ಕಾಯ್ತಾ ಇರ್ತಾರೆ, ಪೂರ್ಣವಾದ ಭಾವನೆಗಳೊಂದಿಗೆ ಸಿಲುಕಿರ್ತಾರೆ. ಅಂಥವರಿಗೆ ನಿಮ್ಮ ಒಂದು ಆಸರೆ ಬೇಕಾಗಿರುತ್ತೆ. ಅವರು ಕೂಡ ನಿಮ್ಮ ಹತ್ರ ಬರ್ತಾರೆ. ಅಂದರೆ ಇವರು ಎನರ್ಜಿ ವ್ಯಾಂಪರ್ಸ್ ಕೆಟ್ಟವರಲ್ಲ. ಇವರು ಅವರನ್ನು ನಿಮ್ಮ ಹತ್ರ ಹೀಲ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ನಿಮ್ಮ ಒಂದು ಸಕಾರಾತ್ಮಕ ಎನರ್ಜಿ ಮೂಲಕ ಅವರನ್ನು ನೀವು ಹೀಲ್ ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಭರವಸೆಯೊಂದಿಗೆ ಅವರು ನಿಮ್ಮ ಹತ್ರ ಬಂದಿರ್ತಾರೆ. ಯಾಕಂದರೆ ಅಂಥ ಒಂದು ದಿವ್ಯ ಶಕ್ತಿ ನಿಮ್ಮಲ್ಲಿದೆ, ಅಂಥ ಒಂದು ದಿವ್ಯ ಆತ್ಮ ನೀವು. ಯಾಕಂದರೆ ಅಂಥ ಒಂದು ಪಾಸಿಟಿವ್ ಅಂಥ ಒಂದು ಸಕಾರಾತ್ಮಕ ಎನರ್ಜಿಯನ್ನು ನಿಮ್ಮಲ್ಲಿ ನೀವು ಅಡಗಿಸ್ಕೊಂಡಿಟ್ಟಿರ್ತೀರ. ಅಂದರೆ ಒಂದು ಒಳ್ಳೆಯ ಉದ್ದೇಶ, ಒಳ್ಳೆಯ ಕರ್ಮ, ಒಳ್ಳೆಯ ಯೋಜನೆ, ಹಾಗೆ ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆ, ಪೂಜೆ, ನಾಮಸ್ಮರಣೆ, ಜಪ ಇಂಥವೆಲ್ಲವನ್ನು ಮಾಡಿ ನೀವು ಅಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿರ್ತೀರ. ಹಾಗಾಗಿ ಅವರು ನಿಮ್ಮನ್ನು ಬಯಸ್ತಾ ಇರ್ತಾರೆ. ಇವ್ರ ಹತ್ರ ಹೋದರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ನನ್ನಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಹಾಗೆ ಇವ್ರ ಹತ್ರ ಹೋಗ್ತಿದ್ದಂಗೆ ನನಗೆ ಶಾಂತಿ ಸಿಗುತ್ತೆ, ಅಂದರೆ ನನ್ನಲ್ಲಿ ಒಂದು ಉತ್ಸಾಹ ಬರುತ್ತೆ, ಒಂದು ಭರವಸೆ ಮೂಡುತ್ತೆ, ನಾನು ಏನಾದರೂ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ದಾರಿ ಇವರಿಂದ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಆಸೆಯನ್ನು ಇಟ್ಕೊಂಡು ಬರ್ತಾರೆ. ಅಂದರೆ ಇವರು ಎನರ್ಜಿ ವ್ಯಾಂಪರ್ಸೇ ಆಗಿರ್ತಾರೆ, ಆದರೆ ಕೆಟ್ಟವರಾಗಿರೋದಿಲ್ಲ. ಅವರ ನೋವನ್ನು ಪೂರ್ಣವಾಗಿ ಗುಣಪಡಿಸುವ ಜವಾಬ್ದಾರಿ ಕೂಡ ಸಂಪೂರ್ಣವಾಗಿ ನಿಮ್ಮದೇ ಆಗಿರೋದಿಲ್ಲ. ಕರುಣೆ ಇರಲಿ, ದಯೆ ಇರಲಿ, ಪ್ರೇಮನೂ ಇರಲಿ, ಸೇವೆ ಮಾಡುವ ಮನೋಭಾವವೂ ಇರಲಿ, ಅದರ ಜೊತೆ ನಿಮ್ಮ ಆತ್ಮಶಕ್ತಿಯನ್ನು ಕಾಪಾಡಿಕೊಳ್ಳುವ ಜ್ಞಾನವೂ ಇರಲಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಶಕ್ತಿಯನ್ನು ಹೀರ್ಕೊಳ್ತಾ ಇದ್ದಾರೆ ಅನ್ನುವ ಅನುಭವ ನಿಮಗಾಗ್ತಾ ಇದೆ. ಖಂಡಿತ ಅದು ಆಗ್ತಾ ಇದೆ. ಯಾಕಂದರೆ ನಿಮ್ಮ ಜೀವನ ಏನಾಗ್ತದೆ, ನಿಮ್ಮ ಕನಸುಗಳು ಏನಾಗ್ತಿದ್ದಾವೆ, ನಿಮ್ಮ ಸಂಬಂಧಗಳೇನಾಗ್ತಾ ಇದ್ದಾವೆ, ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರ್ತದೆ, ನಿಮ್ಮ ಜೀವನದ ಸಫಲತೆ ಏನಾಗ್ತದೆ, ಇದೇ ಸತ್ಯ ತಿಳಿಯುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಇಂಥ ಗೊತ್ತಿದ್ದು ಗೊತ್ತಿಲ್ಲದೆ ನಿಮ್ಮ ಶಕ್ತಿಯನ್ನು ಹೀರ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತನಾಡುವ ಮೂಲಕ, ಕೆಲವು ಕಂಪ್ಲೇಂಟ್ಗಳನ್ನು ಮಾಡುವ ಮೂಲಕ, ನಿಮ್ಮನ್ನು ಅನುಮಾನಿಸುವ ಮೂಲಕ, ಅವಮಾನಿಸುವ ಮೂಲಕ ಕೆಲವರು
ಅವರ ಒಂದು ಖಿನ್ನತೆಯ ನಕಾರಾತ್ಮಕತೆಯನ್ನು ಮುಚ್ಕೊಳ್ತಾ ಇದ್ದಾರೆ. ಅವರ ನಕಾರಾತ್ಮಕತೆಯನ್ನು, ಅವರ ಕೆಟ್ಟ ಸ್ವಭಾವವನ್ನು ಮುಚ್ಕೊಳ್ಳೋಕ್ಕೋಸ್ಕರ ನಿಮ್ಮಲ್ಲಿ ಒಂದಿಷ್ಟು ತಪ್ಪುಗಳನ್ನು ಹುಡುಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹೇಗೆ ನಿಮ್ಮ ಶಕ್ತಿಯನ್ನು ಈ ರೀತಿಯ ಜನರು ಖಾಲಿ ಮಾಡ್ತಾ ಇದ್ದಾರೆ. ಕೆಲವೊಂದು ಸಾರಿ ಇದು ನಿಮ್ಮ ಅನುಭವಕ್ಕೂ ಕೂಡ ಬರೋದಿಲ್ಲ. ನಿಮ್ಮ ಜೊತೆಗಿದ್ದು ಅವರು ಈ ರೀತಿ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಯಾವ ರೀತಿ ಒಂದು ಸಂಬಂಧದಲ್ಲಿ ಅವರು ನಿಮಗೆ ಒಳಗಾಗಿರ್ತಾರೆ. ಸ್ನೇಹದ ಸಂಬಂಧ ಆಗಿರ್ಬೋದು, ಕೆಲಸದ ಜಾಗದಲ್ಲಿ ಆಗಿರ್ಬೋದು. ಅಂದರೆ ಕೆಲಸ ಮಾಡ್ತಾ ಇರ್ತೀರಲ್ಲ, ಆ ಜಾಗದಲ್ಲಿ ಆ ವ್ಯಕ್ತಿ ಅಂದರೆ ನಿಮ್ಮ ಯಜಮಾನ ಅನ್ಸ್ಕೊಂಡಿರೋ ವ್ಯಕ್ತಿ ಅವರ ಒಂದು ದೌರ್ಬಲ್ಯತೆಯನ್ನು, ಅವರಲ್ಲಿರುವ ಒಂದು ಖಿನ್ನತೆಯನ್ನು, ಅವ್ರ ಜೀವನದಲ್ಲಿ ಸಿಕ್ಕಿರುವ ಒಂದಿಷ್ಟು ಅವಮಾನ ನೋವುಗಳನ್ನು ನಿಮ್ಮ ಮೇಲೆ ಬಲವಂತವಾಗಿ ಹೇರ್ತಾ ಇರ್ತಾರೆ. ಕಿರ್ಚೋದ್ರ ಮೂಲಕ, ಇಲ್ಲ ನಿಮ್ಮಲ್ಲಿ ಒಂದು ದುರ್ಬಲತೆಯನ್ನು ಹುಡುಕೋ ಮೂಲಕ, ನಿಮ್ಮ ಕೆಲಸದಲ್ಲಿ ಏನಾದರೂ ತಪ್ಪನ್ನು ಹುಡುಕುವ ಮೂಲಕ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾನೇ ಸರಿ ಇಲ್ಲೇನೋ, ನನ್ನ ಕೆಲಸದಲ್ಲಿ ಏನಾದರೂ ತಪ್ಪಾಯ್ತಾ, ನನ್ನ ಭಾಗ್ಯನೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಹೇಳ್ಕೊಳ್ಬೇಕು. ಆ ರೀತಿ ನಿಮಗೆ ಬಲವಂತವಾಗಿ ಒಪ್ಪಿಸ್ತಾ ಇದ್ದಾರೆ ಆ ವ್ಯಕ್ತಿ. ನಿತ್ಯ ಕೆಲವರು ನಿಮ್ಮೆದುರಿಗೆ ಇರ್ತಾರೆ, ನಿಮ್ಮ ಜೊತೆ ಮಾತನಾಡ್ತಾ ಇರ್ತಾರೆ, ಆದರೂ ಕೂಡ ನಿಮ್ಮ ಶಕ್ತಿಯನ್ನು ಹೀರ್ಕೊಳ್ತಾ ಇರ್ತಾರೆ. ಪದೇ ಪದೇ ಕಂಪ್ಲೇಂಟ್ ವ್ಯಕ್ತಿ, ಪ್ರತಿ ವಿಚಾರದಲ್ಲೂ ಏನಾದರೂ ತಪ್ಪು ಹುಡುಕುವ ವ್ಯಕ್ತಿ, ಪ್ರತಿ ಖುಷಿಯಲ್ಲೂ ದುಃಖ ಹುಡುಕುವ ವ್ಯಕ್ತಿ, ಪ್ರತಿದಿನ ಏನಾದರೂ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇರ್ತಾರೆ. ಅಂದರೆ ನೀವು ಅಂತಹ ವ್ಯಕ್ತಿಯ ಎದುರಿಗೆ ನೀವೆಷ್ಟೇ ಉತ್ಸಾಹದಿಂದ ಹೋಗಿ ಏನಾದರೂ ಮಾತನಾಡಲಿಕ್ಕೆ ಹೋದರೂ ಕೂಡ ಒಂದು ನಕಾರಾತ್ಮಕತೆಯಿಂದ ನೀವು ಒಳಗಾಗ್ತೀರಾ. ಯೋಚನೆ, ಭಾವನೆ ಎಲ್ಲ ಊರ್ಜೆಗಳನ್ನು ಅವರು ಹೀರ್ಕೊಳ್ತಾರೆ ಈ ರೀತಿಯಾಗಿ. ಅಂದರೆ ದೋಷಗೊಳಿಸ್ತಾರೆ. ಅವರ ದೋಷಗಳನ್ನು ನಿಮ್ಮ ಮೇಲೆ ಹೇರೋದ್ರ ಜೊತೆಗೆ ನಿಮ್ಮಲ್ಲೂ ಕೂಡ ಆ ದೋಷಗಳು ಇದ್ದಾವೆ ಅನ್ನೋ ರೀತಿಯಲ್ಲಿ ನಿಮಗೆ ಅನುಭವ ನೀಡ್ತಾರೆ. ಅವಾಗ ಅನ್ಸುತ್ತೆ ಇವರು ತುಂಬ ಕಷ್ಟದಲ್ಲಿದ್ದಾರೆ, ಇಲ್ಲ ಇವ್ರಿಗೆ ನಾನು ಏನಾದರೂ ಸಹಾಯ ಮಾಡಬೇಕು, ಹೌದು ಇವ್ರು ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ, ನಾನು ಸಹಾಯ ಮಾಡಬೇಕು ಅಂತೇಳಿ ನಿಮಗೆ ಅನಿಸ್ತಾ ಇದೆ. ಆದರೆ ಸತ್ಯ ಏನಂದರೆ ಈ ವ್ಯಕ್ತಿ ಎಂದಿಗೂ ಬದಲಾಗೋದೇ ಇಲ್ಲ, ಬದಲಾಗಲಿ ಪ್ರಯತ್ನ ಪಡ್ತಾ ಇಲ್ಲ. ಆ ವ್ಯಕ್ತಿ ಕೇವಲ ನಿಮ್ಮ ಸಹಾನುಭೂತಿಯನ್ನು ಸಮಯಕ್ಕೆ ಬಯಸ್ತಾ ಇದ್ದಾರೆ. ಇದು ಕೇವಲ ನಿಮ್ಮ ಸಮಯ, ನಿಮ್ಮ ಸಹಾನುಭೂತಿ, ನಿಮ್ಮ ಸಕಾರಾತ್ಮಕ ಎನರ್ಜಿ, ನಿಮ್ಮಿಂದ ಏನಾದರೂ ಸಹಾಯ ಬಯಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಿದೆ. ಇದಕ್ಕೆಲ್ಲ ನಿಮ್ಮಿಂದ ಏನು ಸಿಗುತ್ತೋ ಅದೆಲ್ಲ ಸಿಕ್ಕ ನಂತರ ಅವ್ರು ದೂರ ಆಗ್ತಾರೆ. ಮಾತ್ರ ಅದೇ ಜಾಗದಲ್ಲಿ ಒಂಟಿಯಾಗಿ ಖಾಲಿಯಾಗಿ ಎಲ್ಲವನ್ನ ಕಳ್ಕೊಂಡು ನಿಂತಿರ್ತೀರ. ಅಸೂಯೆ ಪಡ್ತಾರೆ. ಹಾಗೆ ಎದುರಿಗೆ ಹೊಗಳೋದು, ಹಿಂದೆ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಮಾತನಾಡೋದು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಇನ್ನೊಬ್ಬರ ಹತ್ರ ಹೇಳೋದು, ಈ ರೀತಿ ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಗೆಲುವು, ನಿಮ್ಮ ಏಳಿಗೆ, ನಿಮ್ಮ ಒಂದು ಸಂತೋಷ ಆಗಿರ್ಬೋದು ಎಲ್ಲವನ್ನ ಎದುರಿಗೆ ನೋಡಿ ಖುಷಿ ಪಡುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಆದರೆ ಅವರು ಒಳಗೆ ಹೊಟ್ಟೆ ಕಿಚ್ಚನ್ನು ಪಡ್ತಾ ಇದ್ದಾರೆ. ಈ ರೀತಿಯ ದೃಷ್ಟಿಯನ್ನೇ ಕೆಟ್ಟ ದೃಷ್ಟಿ ಅನ್ನೋದು. ಇದೇ ರೀತಿಯ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದಲೇ ಎಲ್ಲ ಸರಿ ಇದೆ, ಆದರೂ ಕೂಡ ಕೆಲಸ ಕಾರ್ಯದಲ್ಲಿ ಯಾಕೆ ಅಡೆತಡೆ ಬರ್ತಾ ಇದೆ, ನಾನು ಅಂದ್ಕೊಂಡ ರೀತಿಯಲ್ಲಿ ಆಗಬೇಕಾಯಿತು, ಯಾಕೆ ಮನೆ ಕಟ್ಟೋದ್ರಲ್ಲಿ ಅಡೆತಡೆ, ಯಾಕೆ ನನಗೆ ನ್ಯಾಯ ಸಿಗೋದ್ರಲ್ಲಿ ಅಡೆತಡೆ, ಯಾಕೆ ಅವರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ, ಯಾಕೆ ಅವರು ಹಿಂತಿರುಗಿ ಬರ್ತಾಯಿಲ್ಲ, ಏನೆಲ್ಲ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳಿದಾವೋ ಅದಕ್ಕೆ ಕಾರಣ ನಿಮ್ಮ ಸುತ್ತ ಇರೋರು ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯ ಪ್ರಭಾವವನ್ನು ಬೀರಿ ದೋಷಗೊಳಿಸಿದ್ದಾರೆ ನಿಮ್ಮನ್ನು. ಅಂದರೆ ಅವರ ದೋಷವನ್ನು ನಿಮ್ಮ ಮೇಲೆ ಹೇರುವ ಮೂಲಕ ಅವರು ನಿಮ್ಮನ್ನು ಅವರ ಭಾವನಾತ್ಮಕವಾಗಿ ಹಿಡಿದಿಟ್ಕೊಂಡಿದ್ದಾರೆ ಅವರ ದೃಷ್ಟಿಯಿಂದ ಅನ್ನೋ ರೀತಿಯಲ್ಲಿ. ಅಂದರೆ ಯಾವುದೇ ಒಬ್ಬ ಕೆಟ್ಟ ವ್ಯಕ್ತಿಯ ದೃಷ್ಟಿ ಪದೇ ಪದೇ ನಿಮ್ಮ ಮೇಲೆ ಬೀಳೋದ್ರಿಂದ ನಿಮ್ಮ ಒಂದು ಮನಸ್ಸು ಅವರ ಕಡೆ ಆಕರ್ಷಣೆ ಆಗೇ ಆಗುತ್ತೆ. ಅಂಥದ್ದೇ ಒಂದು ಸ್ಥಿತಿ ಈಗ ನಿಮ್ಗೆ ಆಗಿರೋದ್ರಿಂದ ನೀವಿಲ್ಲಿ ಅವರ ಹಿಡಿತಕ್ಕೆ ಹೋಗಿರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗ್ತಿದೆ, ಕೆಲವೊಂದು ಸಮಸ್ಯೆಗಳು ಎದುರಾಗ್ತಿದ್ದಾವೆ. ಇದನ್ನು ವೈಜ್ಞಾನಿಕವಾಗಿ ನೀವು ಇದಕ್ಕೊಂದು ಹೆಸರಿದೆಯಾ ಅಂತ ಹೇಳಿ ಕೇಳೋದಾದರೆ, ಅಂದರೆ ಇದನ್ನು ನೀವು ಆಧ್ಯಾತ್ಮಿಕವಾಗಿ ನಂಬೋದಿಲ್ಲಪ್ಪ, ಇದೊಂದು ಮೂಢನಂಬಿಕೆ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಅಂದರೆ, ಇದನ್ನು ವೈಜ್ಞಾನಿಕವಾಗಿ ಒಂದು ನೆಗೆಟಿವ್ ಸೈಕಿಕ್ ಎನರ್ಜಿ ಅಂತ ಹೇಳ್ತಾರೆ. ಅಸೂಯೆಯಿಂದ ಕೆಟ್ಟದಾಗಿ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತನಾಡುವ ವ್ಯಕ್ತಿಯ ಭಾವನೆ, ಅವರ ಒಂದು ಊರ್ಜೆ ನಿಮ್ಮನ್ನು ಪ್ರವೇಶ ಮಾಡಿಬಿಡುತ್ತೆ ಅದನ್ನು ಕೇಳುವಂಥ ಸಮಯದಲ್ಲಿ. ಅಂದರೆ ಅಷ್ಟೊಂದು ಮೃದುವಾಗಿರುತ್ತೆ ಆ ಸಮಯದಲ್ಲಿ ನಿಮ್ಮ ಮನಸ್ಸು. ಹೌದು ಹೀಗ ಹಾಗ ಅಂತ ಹೇಳ್ತಿರ್ತೀರಲ್ಲ, ಆಗ ಅದು ನೇರವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರ್ಬಿಡುತ್ತೆ. ಹಾಗಾಗಿ ಇಂತಹ ಒಂದು ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರಲಿಕ್ಕೋಸ್ಕರನೇ ಗುರು ಅವರ ಶರಣದಲ್ಲಿ ನಿಮ್ಮನ್ನು ತಗೊಂಡು ನಿಮ್ಮನ್ನು ಹೀಲ್ ಮಾಡ್ತಿದ್ರೆ. ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯನ್ನು ಜಾಗೃತಗೊಳಿಸ್ಕೊಳ್ಬೇಕು. ಅದು ಉತ್ತಮ ಉದ್ದೇಶ, ಉತ್ತಮ ಕರ್ಮಕ್ಕೆ, ಪುಣ್ಯಕ್ಕೆ ನಿಮಗೆ ದಾರಿ ಮಾಡಿಕೊಟ್ಟಿದೆ. ಹಾಗೆ ಧ್ಯಾನ, ಪೂಜೆ, ಸಂಕಲ್ಪ, ಹಾಗೆ ನೀವು ಮಾಡ್ತಾ ಇರುವ ನಾಮಸ್ಮರಣೆ ಆಗಿರ್ಬೋದು, ಇವೆಲ್ಲವೂ ನಿಮ್ಮ ಔರವನ್ನು ಸ್ಟ್ರಾಂಗ್ ಮಾಡ್ತಾಯಿದ್ದೀವಿ. ನಿಮ್ಮ ಸುತ್ತ ಇರುವ ಒಂದು ಪ್ರಭಾಮಂಡಲವನ್ನು ಸ್ಟ್ರಾಂಗ್ ಮಾಡಿ, ಎಂಥದ್ದೇ ಒಂದು ಕೆಟ್ಟ ವ್ಯಕ್ತಿ ನಿಮ್ಮ ಮೇಲೆ ಎಂಥದ್ದೇ ಒಂದು ಪ್ರಭಾವ ಇಟ್ಕೊಂಡು ನಿಮ್ಮನ್ನು ಮುಳುಗಿಸ್ಬೇಕು, ಇಲ್ಲಾಂದರೆ ನಿಮ್ಮನ್ನು ಅಳಿಸ್ಬೇಕು, ಇಲ್ಲಾಂದರೆ ನಿಮ್ಮನ್ನು ದುರ್ಬಲಗೊಳಿಸ್ಬೇಕು, ಇಲ್ಲ ನಿಮ್ಮನ್ನು ಇನ್ನೂ ಕೀಳಾಗಿ ಕಾಣಬೇಕು ಅನ್ನೋ ರೀತಿಯಲ್ಲಿ ಉದ್ದೇಶ ಇಟ್ಕೊಂಡು ಬಂದರೂ ಕೂಡ ನೀವು ಅವರ ಪ್ರಭಾವಕ್ಕೆ ಒಳಗಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇಂಥ ಒಂದು ಎನರ್ಜಿನೂ ಇದೆ ಇಲ್ಲಿ. ಸ್ಪಂದಿಸಿ, ಅವರ ಕಷ್ಟಕ್ಕೆ ಸ್ಪಂದಿಸಿ, ಅವರಿಗೆ ಸಹಾಯ ಮಾಡಿ, ಅವರ ಹತ್ರನೇ ಅನ್ನಿಸ್ಕೊಂಡು ಅವರಿಂದ ನೋವು ತಿಂದು ಇದು ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗೆ ಕಾರಣ ಒಬ್ಬ ಮನುಷ್ಯ, ನಿಮ್ಮ ಸುತ್ತಮುತ್ತ ಇರುವ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯನ್ನು ನೀವೇ ಗುರುತಿಸಬೇಕು ಈ ರೀತಿಯಾಗಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಆ ಸಮಯ ಬಂದಿದೆ. ನಿಮ್ಮ ಆತ್ಮ, ನಿಮ್ಮ ಮನಸ್ಸು ಸರಿಯಾದ ರೀತಿಯಲ್ಲಿ ನಿಮಗೆ ಗೈಡ್ ಮಾಡುತ್ತೆ. ಅದನ್ನು ಕೇಳಿ ಖಂಡಿತ. ಪರಿಸ್ಥಿತಿಗೆ ಅಂದರೆ ನಿಮ್ಮನ್ನು ಉಪಯೋಗಿಸ್ಕೊಳ್ತಿದ್ದಾರೆ, ಅವರ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ತಾರೆ. ಅವರೇ ನಿಮ್ಮ ಜಗತ್ತು ಅನ್ನೋ ಹಾಗೆ ಅನಿವಾರ್ಯವಾಗಿ ನೀವು ನಂಬಬೇಕು, ಹಾಗೆ ಮಾಡ್ತಾರೆ.
ನಿಮ್ಮನ್ನು ಖಾಲಿ ಮಾಡಿ ಜೊತೆನೇ ಇದ್ದು ಅವ್ರಿಗೆ ಸ್ಪಂದಿಸಿ ಕೈಗೊಂಬೆ ಆಗಿಬಿಡ್ತೀರಾ. ನಿಮ್ಮ ಭಾವನೆ, ಸ್ವಯಂ ಮೌಲ್ಯ, ಗೌರವ, ಪ್ರೀತಿ ಎಲ್ಲವನ್ನ ಮರೆತು ನಾನೇ ತಪ್ಪಿರ್ಬೋದು, ಇವ್ರ ಜೊತೆ ಇದ್ದಿದ್ದಕ್ಕೆ ನನ್ನ ಜೀವನ ಇಷ್ಟ ಆಗಿರ್ಬೋದು, ಇಷ್ಟರ ಮಟ್ಟಿಗೆ ನಾನು ಸರಿ ಇರ್ಬೋದು ಅನ್ನೋ ರೀತಿಯಲ್ಲಿ ಭ್ರಮಿತರಾಗಿ ಅವ್ರ ಜೊತೆ ಜೀವನ ಕೂಡ ಮಾಡ್ತಾ ಇದ್ದಾರೆ ಕೆಲವರು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಾರ್ಯಾಗಿ ಅವರು ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅವರ ಅನಿವಾರ್ಯತೆಗೆ ತಕ್ಕ ಹಾಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಅಂದರೆ ಇದು ನಿಮಗೆ ಇದರಿಂದ ಹೊರಗೆ ಬರೋ ದಾರಿ ಈಗ ಸಿಕ್ಬಿಟ್ಟಿದೆ. ಆ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ. ಗುರುವಿನ ಶರಣದಲ್ಲಿದ್ದೀರಾ, ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯ ಭಾವನೆಗಳೊಂದಿಗೆ ನೀವು ಕೆಲವೊಂದು ವಿಚಾರಗಳನ್ನು ಯಾರಿಗೆ ಕೊಡಬೇಕು, ಯಾರನ್ನು ನೀವು ಇಗ್ನೋರ್ ಮಾಡಬೇಕು, ಯಾರಿಗೆ ಅದು ಸಲ್ಲಬೇಕು, ಅರ್ಹರು ಯಾರು ಅನ್ನೋದನ್ನು ಗುರುತಿಸ್ತಾ ಇದ್ದೀರಾ. ಅಂದರೆ ಗುರುವು ಅಂಥ ಒಂದು ಸಮರ್ಥತೆಯನ್ನು ನಿಮಗೆ ತುಂಬಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರ ಒಂದು ಕಷ್ಟವನ್ನು ಕೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಆ ಕಷ್ಟ ನಿಜವಾಗೂ ಅವರು ಅದಕ್ಕೆ ಸ್ಪಂದಿಸಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಅವರ ಗಾಯಗಳನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾರೆ, ಇಲ್ಲ ಉಪಯೋಗಿಸ್ಕೊಂಡು ನಮ್ಮನ್ನು ಹಿಂದೆ ಸರಿಸಿ ಮತ್ತು ನಮ್ಮ ಶಕ್ತಿಯನ್ನು ಹೀರ್ಕೊಂಡು ನಮ್ಮನ್ನು ಕಡೆಗಣಿಸುವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನೀವು ಅವರಿಗೆ ಸಹಾಯ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ನೀವು ಯಾವಾಗಲೂ ನಿಮ್ಮ ಸುತ್ತ ಒಂದು ಬೌಂಡ್ರೀಸ್ ಅಂತ ಹೇಳಿ ಇಟ್ಕೊಳ್ಳೇಬೇಕು. ನಿಮ್ಮ ಸುತ್ತ ಯಾರನ್ನೂ ಅಷ್ಟು ಸುಲಭವಾಗಿ ನೀವು ಬಿಟ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಬರ್ತದೆ. ಒಳ್ಳೆಯತನದಿಂದ ಏನು ಸಂಪಾದನೆ ಮಾಡ್ಕೊಂಡಿದ್ದಾರಲ್ಲ, ಒಳ್ಳೆಯ ಕರ್ಮದ ಉದ್ದೇಶದಿಂದ, ಅದನ್ನು ಅಷ್ಟು ಸುಲಭವಾಗಿ ಇನ್ನೊಬ್ಬರಿಗೆ ಕೊಡಕ್ಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಇದು ನಿಮ್ಮ ಔರವನ್ನು ದೋಷಗೊಳಿಸುತ್ತೆ. ಅವರ ಒಂದು ನಕಾರಾತ್ಮಕ ಎನರ್ಜಿಗೆ ನೀವು ಬಲಿಯಾಗೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಇದರಿಂದ ಕೆಲವೊಂದು ಸಾರಿ ಇಂಥ ಒಂದು ಸಹಾಯ ಮಾಡೋ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಈ ಕ್ರಿಯೆಸೇ ನಿಮ್ಮ ಜೀವನದಲ್ಲಿ ಒಂದು ನೋವು ಉಂಟಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ನಾನು ಟೋಟಲ್ ಆಗಿ ಅಷ್ಟು ಕಾರ್ಡ್ಗಳ ಎನರ್ಜಿನ ಒಂದೇ ರೀತಿಯಲ್ಲಿ ಸುವಿಸ್ತಾರವಾಗಿ ವಿವರಿಸಿದ್ದೀನಿ. ನಿಮ್ಮ ಎನರ್ಜಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೋ ಅದನ್ನು ತಗೊಳ್ಳಿ. ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನಾನು ವೈಯಕ್ತಿಕ ರೀಡಿಂಗ್ ಮಾಡಿಲ್ಲ ಇಲ್ಲಿ. ಹಾಗಾಗಿ ಒಬ್ರಿಗೋಸ್ಕರನೇ ಇದನ್ನು ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಾ ಇಲ್ಲ. ಹಾಗಾಗಿ ನಿಮ್ಮ ಒಳ್ಳೆತನಕ್ಕಾದ ಮೋಸಕ್ಕೆ ಇದೇ ಕಾರಣ. ಹಾಗೆ ಯಾರೋ ನಿಮ್ಮನ್ನು ಬಿಟ್ಟು ಹೋದರು, ಅನಿವಾರ್ಯವಾಗಿ ನಿಮ್ಮನ್ನು ಕೆಲವೊಂದು ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಎಲ್ಲದಕ್ಕೂ ಕಾರಣ ನಿಮ್ಮ ಅವರ ಸ್ಟ್ರಾಂಗ್ ಇಲ್ಲ, ವೀಕ್ ಇದೆ. ಇದನ್ನು ಸ್ಟ್ರಾಂಗ್ ಮಾಡಿ ನಿಮ್ಮ ಸುತ್ತ ಒಂದು ಬೌಂಡ್ರೀಸನ್ನು ಹಾಕ್ಕೊಳ್ರಿ. ನಿಮ್ಮ ಮೇಲೆ ಗೌರವ ಇಡಿ, ವಿಶ್ವಾಸ ಇಡಿ, ನಂಬಿಕೆ ಇಡಿ. ನೀವು ನಂಬಿದ ಗುರುವಿನಲ್ಲಿ, ಭಗವಂತನಲ್ಲಿ ನಂಬಿಕೆ ವಿಶ್ವಾಸ ಇಡಿ. ಜನರ ಮೇಲೆ ಇಡೋದಕ್ಕಿಂತ ನೀವು ನಂಬಿದ ಭಗವಂತನ ಮೇಲೆ ವಿಶ್ವಾಸ ಇಡಿ. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರ ಕರ್ಮಕ್ಕೆ ಅವರೇ ಹೊಣೆಯಾಗಿರ್ತಾರೆ, ಯಾರೂ ಕೂಡ ಹೊಣೆ ಆಗಿರೋದಿಲ್ಲ. ಯಾರೂ ಕೂಡ ನಿಮ್ಮ ಒಂದು ಕೆಟ್ಟ ಕರ್ಮವನ್ನು ತಗೊಳ್ತೀರಾ ಅಂದರೆ ತಗೊಳ್ತಾರಾ? ಇಲ್ಲ ತಾನೇ. ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ, ಅದನ್ನು ನೀವು ನಿರ್ವಹಿಸಿದಿರಾ ಅಷ್ಟೇ. ನಾನು ಯಾಕೆ ನಿಮ್ಮ ಕೆಟ್ಟ ಕರ್ಮವನ್ನು ತಗೊಳ್ಳಿ ಅಂತಾರೆ. ಹಾಗಾಗಿ ಸಂಬಂಧ ಎಂಥದ್ದೇ ಇರಲಿ, ಅದರಲ್ಲಿ ಒಂದು ಆತ್ಮಸ್ಥೈರ್ಯದ ಜೊತೆ ನಡೆಯುವ ರೀತಿಯಲ್ಲಿ ಒಂದು ಧೈರ್ಯ ಇರಬೇಕು ನಿಮ್ಮಲ್ಲಿ. ಅಂದರೆ ಅತಿಯಾಗಿ ಅಂಟಿಕೊಳ್ಳುವಿಕೆ ಇರಬಾರ್ದು. ಮಕ್ಕಳು, ಹೆಂಡತಿ, ಗಂಡ, ಸ್ನೇಹಿತ, ಯಾವುದೇ ರೀತಿ ಅಪ್ಪ ಅಮ್ಮ ಸಂಬಂಧ ಎಲ್ಲವೂ ಕೂಡ ಒಂದು ಭಿನ್ನವಾದ ಕರ್ಮದ ಎನರ್ಜಿಯಲ್ಲೇ ನಿಮಗೆ ಸೇರಿರ್ತವೆ. ಹಾಗಾಗಿ ಅಲ್ಲಿ ನೀವು ಆ ಸಂಬಂಧವನ್ನು ಗೌರವಿಸಬೇಕು, ಪ್ರೀತಿಸಬೇಕು, ಕಾಳಜಿ ಮಾಡಬೇಕು. ಹಾಗೆ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ನಿರ್ವಹಿಸಬೇಕು. ಅದಕ್ಕೆ ಅದರದ್ದೇ ಆದ ಫಲ ಸಿಗುತ್ತೆ. ಹಾಗಂತ ಅವರ ಒಂದು ನೆಗೆಟಿವ್ ವಿಚಾರಗಳನ್ನು ನಿಮ್ಮ ಮೇಲೆ ಹೇರಿಕೊಂಡು ನಿಮ್ಮ ಮನಸ್ಸಿನ ಶಾಂತಿ ಕಳ್ಕೊಳ್ಳೋದು ಬೇಡ. ಆ ಒಂದು ವಿಚಾರವನ್ನು ಅವ್ರ ಎದುರಿಗೆ ಧೈರ್ಯವಾಗಿ ಹೇಳೋ ಅಭ್ಯಾಸ, ಹಾಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಹೇಳೋವಂಥ ವಿವೇಕನೂ ಕೂಡ ನಿಮ್ಮಲ್ಲಿ ಇದ್ದರೆ ಖಂಡಿತ ನೀವು ಅವರವರ ಸ್ಟ್ರಾಂಗ್ ಇಟ್ಕೊಳ್ಳೋದ್ರ ಜೊತೆಗೆ ಇನ್ನೊಬ್ಬರನ್ನು ಕೂಡ ತಿದ್ದಬಹುದು. ಅತಿಯಾಗಿ ನೀವು ಅವರ ಒಂದು ವಿಚಾರಕ್ಕೆ ಒಳಗಾಗ್ಬಿಟ್ರೆ, ನಕಾರಾತ್ಮಕತೆಗೆ, ನೀವು ಕೂಡ ಅವರಂತೆ ಆಗಿಬಿಡ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಎನರ್ಜಿ. ನಾನು ಸುತ್ತುವರೆದು ಎಲ್ಲ ಕಾರ್ಡ್ಗಳ ಎನರ್ಜಿನ ಇವತ್ತಿನ ಈ ಎನರ್ಜಿಗೆ ನಾನು ನಿಮಗೆ ತಿಳಿಸಿ ಹೇಳಿದ್ದೀನಿ. ಅಂದರೆ ಈ ರೀತಿ ವ್ಯವಹಾರ ಬೇರೆಯವರು ನಿಮ್ಮ ಜೊತೆ ನಡೆಸಿರ್ಬೋದು, ಇಲ್ಲ ನೀವು ಬೇರೆಯವ್ರ ಜೊತೆ ನಡೆಸಿರ್ಬೋದು, ಇಲ್ಲ ನಿಮ್ಮ ಜೊತೆ ನಿಮ್ಮ ಮನಸ್ಥಿತಿ ಈಗ ಇದೇ ರೀತಿ ನಡೆಯಲ್ಲಿ ಹೋಗ್ತಾ ಇರ್ಬೋದು. ಇಲ್ಲಿ ಏನನ್ನು ಸುಧಾರಿಸ್ಕೊಳ್ಬೇಕು, ಏನನ್ನು ಕಲಿಬೇಕು, ಏನನ್ನು ಕಲಿಸ್ಬೇಕು, ಅದನ್ನು ಕಲಿತ್ರೆ ಖಂಡಿತವಾಗಿ ನಿಮ್ಮ ಜೀವನ ಭವಿಷ್ಯ ಸುಂದರವಾಗಿ ರೂಪಿಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಒಂದು ಎನರ್ಜಿಯಲ್ಲಿ ನಿಮ್ಮನ್ನು ಕನೆಕ್ಟ್ ಮಾಡಿ ಈ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಒಂದೊಂದು ಸಾರಿ ಹೊರಗಿನ ಶತ್ರು ಅಲ್ಲ, ನಿಮ್ಮೊಳಗಿರುವ ಶತ್ರು ಕೂಡ, ನಿಮ್ಮ ಸುತ್ತಮುತ್ತ ಇರುವ ನಿಮ್ಮವರೇ ಅಂತೇಳಿ ನೀವೇನು ಅಂದ್ಕೊಂಡಿರ್ತಾರೆ, ಆ ಶತ್ರು ಕೂಡ ನಿಮಗೆ ಅನೇಕ ರೀತಿಯ ದೋಷಗಳನ್ನು ಕೊಡ್ತಾ ಇರ್ತಾರೆ. ಅನೇಕ ರೀತಿಯ ನಕಾರಾತ್ಮಕ ಎನರ್ಜಿಯನ್ನು ನಿಮಗೆ ಕೊಟ್ಟು ನಿಮ್ಮಲ್ಲಿರುವ ಸಕಾರಾತ್ಮಕ ಬಲವನ್ನು ಹೀರ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಗುರುವು ಇಲ್ಲಿ ಸುವಿಸ್ತಾರವಾಗಿ ನಿಮಗೆ ಕನೆಕ್ಟ್ ಆಗುವ ಎನರ್ಜಿಗೆ ಇಲ್ಲಿ ತೋರಿಸಿದ್ದಾರೆ, ಹೇಳಿದ್ದಾರೆ. ನಿಮ್ಮ ಮನಸ್ಸಿಗೆ ಇದು ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಪಾಪ ಬಾಪ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.